ಒಂದೊಂದ್ಸಾರಿ ಅನಗತ್ಯ ವಿಚಾರಗಳನ್ನ ಬಹಳ ದೊಡ್ಡದಾಗಿ ಮಾಡಿಬಿಡೋದು, ಅದಕ್ಕೆ ಬಹಳ ವೈಭವೀಕರಿಸ್ಬಿಡೋದು ಅನಗತ್ಯ. ಈಗ ನನ್ನ ಕಾರ್ ಮೇಲೆ ಕಾಗೆ ಕೂತ್ಕೊಂಡ್ರೆ, ಆ ಕಾಗೆ ಕೂತ್ಕೊಂಡ್ರೆ ನಿಮ್ಗೇನ್ ಕಷ್ಟ, ಸಮಾಜಕ್ಕೆ ಏನ್ ಕಷ್ಟ ನೋಡ. ಅದಕ್ಕೆ ಒಂದು ವ್ಯಾಖ್ಯಾನ, ಒಂದು ಏನ್ ಚರ್ಚೆ ಏನಪ್ಪಾ ಅಂತಂದ್ರೆ, ಸಿದ್ದರಾಮಯ್ಯನವ್ರ ಕಾರ್ ಮೇಲೆ ಕಾಗೆ ಕೂತ್ಕೊಂಡ್ಬಿಡ್ತು, ಅಧಿಕಾರ ಮಾಡ್ಕೊಳ್ತದೆ. ಯಾರು ಹೇಳ್ಕೊಡ್ರಿ ಹೇಳಿ ನೋಡ. ನನ್ನ ಅಧಿಕಾರ ಹೋಯ್ತಾ? ಅದಾದ್ಮೇಲೆ 3 ವರ್ಷ ಇದ್ದೇನೆ ನಾವು ಮುಖ್ಯಮಂತ್ರಿ. ಚಾಮರಾಜನಗರ ಕೊಟ್ಟೋದ್ರೆ ಅಧಿಕಾರ ಹೋಗ್ಬಿಡ್ತದೆ. ಇವೆಲ್ಲ ಮಾಡ್ಬೇಡಿ ಅಪ್ಪ. ಭೂಮಿಗಳನ್ನ, ಕಂದಾಚಾರಗಳನ್ನ ನೀವೇ ಬೆಳೆಸಬಾರ್ದು. ಅವನ್ನ ಜನರಲ್ಲಿ ಜಾಗೃತಿ ಬರ್ಬೇಕಲ್ಲ. ಬಸವಾದಿ ಶರಣರು 850 ವರ್ಷಗಳ ಹಿಂದೆನೆ ಈ ಕಂದಾಚಾರ ಭೂಮಿಗಳ ವಿರುದ್ಧವಾಗಿ ಧ್ವನಿ ಎತ್ತಿದ್ರು. ವೈಚಾರಿಕತೆ ಬೆಳೆಸ್ಕೊಳ್ಳೋದು. ಆ ವೈಚಾರಿಕತೆ ಬೆಳೆಸ್ಕೊಳ್ಳೋದು ಬಿಡ್ಬಿಟ್ಟು ಈ ತರ ಮಾಡೋದು. ಆಮೇಲೆ ಗಂಡ ಹೆಂಡತಿ ಜಗಳ ಆದ್ರೆ ನಿಮ್ಗೇನ್ ಕಷ್ಟ? ಗಂಡ ಹೆಂಡತಿ ಜಗಳ ದೊಡ್ಡದ ಮಾಡ್ಬೋದು. ಟಿವಿ ಚಾನಲ್ಗಳಲ್ಲಿ ಬೆಳಿಗ್ಗೆ ತೋರಿಸ್ತು. ಅದನ್ನು ಏನು ಅದು ಬಯಲಿಗೆ ತಗೊಂಡ್ಬಂದು ಅವ್ರು ಮಾನ ಮರ್ಯಾದೆಲ್ಲ ಕಳೆಯೋದು. ಆಯ್ತು, ಗಂಡ ಹೆಂಡತಿ ಜಗಳ ಆಯ್ತದೆ, ಗಾದೆ ಇದೆ, ಗಂಡ ಹೆಂಡತಿ ಜಗಳ ಉಂಡು ಮಲಗುವವರಿಗೆ ಅಂತ. ಏನಪ್ಪ ಉಂಡು ಮಲಗುವವರಿಗೆ ಅಂತ, ಗಂಡ ಹೆಂಡತಿ ಜಗಳ ಉಂಡು ಮಲಗುವವರಿಗೆ ಅಂತ ಇರ್ತದೆ. ಅದನ್ನೇ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಇವೆಲ್ಲ. ಆಮೇಲೆ ಊಹಾಪೋಹ ಪತ್ರಿಕೋದ್ಯಮ, ಏನು ಊಹಾಪೋಹ, ಮುಖ ನೋಡ್ಬಿಟ್ಟು ಹೇಳೋದು. ಹಿಂಗೆ ಮಂಜೇಗೌಡ ಹಿಂಗೆ ಯೋಚನೆ ಮಾಡ್ತಾರೆ. ಮಾಧ್ಯಮ ಹಿಂಗಂತ ಇದ್ರು. ಆಮೇಲೆ ಈಗ ಇನ್ನೊಂದು ಶುರುವಾಗ್ಬಿಟ್ಟದೆ. ಏನಪ್ಪಾ ಅಂತಂದ್ರೆ ಅವ್ರು ಹಿಂಗ್ ಹೇಳಿದ್ರು, ನೀವ್ ಹೆಂಗ್ ಹೇಳಿದ್ರಿ? ಅವ್ರು ಹೇಳ್ತಾರಪ್ಪ, ನೀವು ಬರೆಯಿದ್ರು ಬರೀರಿ, ಉಪಯೋಗ ಆಗದ ಸಮಾಜಕ್ಕೆ ಬಿಟ್ಬಿಡಿ. ಅದ್ ನನಗೇನ್ ಕೇಳೋದು? ಅವ್ರು ಹಿಂಗ್ ಹೇಳಿದ್ರು, ನೀವ್ ಹೆಂಗ್ ಹೇಳಿದ್ರಿ? ಅದಕ್ಕಿಂತ ಕಟ್ಟಿ ಎಲ್ಲ ಕೊಟ್ಟಿದ್ರಿ. ತರಬೇತಿ ಆಗ್ಬೇಕಲ್ವಾ? ಈ ಮಾಡಿ ಏನಾಗ್ತದೆ, ಪತ್ರಿಕೋದ್ಯಮ ಓದಿನವರೆಲ್ಲ ಬಂದ್ಬಿಡ್ತಾರೆ ಪತ್ರಿಕಾ ಮಾಧ್ಯಮ ಕ್ಷೇತ್ರಕ್ಕೆ. ಅದೇ ಪತ್ರಿಕೆ ತಾತ್ಪರ್ಯ. ಯಾವುದೇ ಕ್ಷೇತ್ರ ಇದೆ, ವೃತ್ತಿಪರತೆ ಇರ್ತದೆ. ನಾವು ಸುದ್ದಿ ಕೊಡ್ತಕ್ಕಂಥದ್ದು ಸಮಾಜಕ್ಕೆ ಒಳ್ಳೇದಾಗ್ತದ ಇಲ್ವಾ, ಇದರಿಂದ ಕೆಟ್ಟದಾಗ್ತದ ಇಲ್ವಾ, ಸಮಾಜಕ್ಕೆ ಏನಾದ್ರು ಇದು ಜಾಗೃತಿ ಉಂಟು ಮಾಡ್ತದ ಇಲ್ವಾ, ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಉಪಯೋಗನ ಇಲ್ವಾ, ಈ ತರದ್ದೆಲ್ಲ ಯೋಚನೆ. ನಾವಿಷ್ಟಾದ್ರೂ ಕೂಡ ನಾನು ಫ್ರೀಡಮ್ ಆಫ್ ಸ್ಪೀಚ್ಗೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಗೆ ಬದ್ಧವಾಗಿರ್ತದೆ. ಫ್ರೀಡಮ್ ಆಫ್ ಸ್ಪೀಚ್ ನಾನು ಇವತ್ತಿಗೆ ನನ್ನ ವಿರುದ್ಧ ಯಾರು ಬರ್ಕೊಂಡ್ರು ಕೂಡ ಯಾಕೆ ಬರ್ಲಿ ಅಂತ ಕೇಳಕ್ ಹೋಗೋದು, ಕೇಳೋದು ಇಲ್ಲ. ಯಾಕ್ರಿ ಬರ್ತೀವಿ? ಬಹಳ ಜನ ಕೇಳ್ತಾರೆ, ಯಾಕ್ರಿ ಬರಲಿ ನನ್ನ ವಿರುದ್ಧ ಅಂತ. ನಾನು ಯಾವ ಟಿವಿ ಚಾನೆಲ್ವರೆಗೂ, ಯಾವ ಪತ್ರಿಕೆವರೆಗೂ ಇವತ್ತವರೆಗೆ ಫೋನ್ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ. ಯಾಕಂದ್ರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಸ್ಪೀಚ್ ಇರುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.